Good morning, good morning, friends. Welcome back to the maths online class. Okay, so today we are going to learn about understanding the quadrilateral. Already we are starting this topic in previous 2 or 3 classes. Okay, in today we are going to solve exercise 4.3. Okay, so topic name is understanding the quadrilateral. Understanding quadrilaterals. Okay, quadrilaterals. ಹೌದಾ? ಸೊ ಇಲ್ಲಿ ಲಾಸ್ಟ್ ಕ್ಲಾಸ್ ಒಳಗೆ ನಾವು ಇದನ್ನ ಅಂಡರ್ಸ್ಟ್ಯಾಂಡಿಂಗ್ ದ ಕ್ವಾಡ್ರಿಲ್ಯಾಟ್ರಲ್ಸ್ ಅದ್ರೊಳಗೆ ಒಂದು ಸಣ್ಣ ರೀಕ್ಯಾಪ್ ಅನ್ನ ನೋಡೋಣ ಅಂತ. ಹೌದಾ? ಯಾವ್ಯಾವ ಏನೇನ್ ಟಾಪಿಕ್ ಅನ್ನ ಕಲ್ತಿದ್ವಿ ಅಂತ. ಸೊ ಇನ್ ದಟ್ ನಾವ್ ಏನ್ ಮಾಡಿದ್ವಿ, ಪ್ಯಾರಲೆಲೋಗ್ರಾಮ್ ಅಂದ್ರೆ ಏನು, ಅದ್ರ ಜೊತೆಗೆ ಅದರದ ಪ್ರಾಪರ್ಟೀಸ್ ಏನ್ ಅನ್ನೋದನ್ನ ನಾವು ಕಲ್ತಿದ್ವಿ. ಹೌದಾ? ಸಣ್ಣದೊಂದು ರೀಕ್ಯಾಪ್ ನೋಡ್ರಿ. ಇದು ಪ್ಯಾರಲೆಲೋಗ್ರಾಮ್ ಡಯಾಗ್ರಾಮ್ ಯಾವ ರೀತಿ ಇರ್ತೈತಿ? ಇಟ್ ಈಸ್ ದ ಟೈಪ್ ಆಫ್ quadrilateral. Okay, so A, B, C, D is one parallelogram. Okay, it is the type of quadrilateral. Okay, so ಇದರದ ಪ್ರಾಪರ್ಟೀಸ್ ನಾನು ಹೇಳಿದ್ದೆ ಒನ್ ಬೈ ಒನ್. ಫಸ್ಟ್ ಒನ್ ಏನಿತ್ತು ನೋಡ್ರಿ, ಫಸ್ಟ್ ಒನ್ ಏನಿತ್ತು ಸ್ವಲ್ಪ ನೆನಪು ಮಾಡ್ಕೋರಿ. ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಹೌದಾ? ಅಪೋಸಿಟ್ ಸೈಡ್ಸ್ ಅಂದ್ರೆ ಇದು ಇದು. ಹೌದಾ? ಇದು ಇದು ಈಕ್ವಲ್. ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಓಕೆ, ಆಮೇಲೆ ಇದಕ್ಕ ಇದು ಅಪೋಸಿಟ್. ಹೌದಾ? ದೇರ್ ಫೋರ್ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಓಕೆ, ಸೆಕೆಂಡ್ ಒನ್. ಹೌದಾ? ಜಸ್ಟ್ ನಾನು ರೀಕ್ಯಾಪ್ ಮಾಡ್ತಾ ಇದ್ದೀನಿ, ನಿಮಗೆ ಒಂದ್ಸಲ ರಿವಿಷನ್ ಆಗ್ಲಿ ಅಂತ ಹೇಳಿ. ಹೌದಾ? ಆಮೇಲೆ ಸೆಕೆಂಡ್ ಪ್ರಾಪರ್ಟಿ ಏನಾಗಿತ್ತು ಹೇಳ್ರಿ ನಮಗ? ಅಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್. ಅಪೋಸಿಟ್ ಆಂಗಲ್ಸ್ ಅಂದ್ರೆ ಇಲ್ಲಿದಾವ್ ನೋಡ್ರಿ. ಹೌದಾ? ನಾನ್ ಮಾರ್ಕ್ ಮಾಡ್ತಾ ಇದ್ದೀನಲ್ಲ. ಸೊ ಅಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್. ಇದಕ್ಕ ಇದು, ಇದಕ್ಕ ಇದು. ಓಕೆ, ಸೊ ಥರ್ಡ್ ಒನ್, ಪ್ಯಾರಲೆಲೋಗ್ರಾಮ್ಸ್ ಡಯಾಗ್ನಲ್ಸ್ ಆರ್ ಬೈಸೆಕ್ಟ್ ಈಚ್ ಅದರ್. ಅಂದ್ರ ಇಲ್ಲಿ ಎಕ್ಸಾಕ್ಟ್ ಆಗಿ ಇದೇನಾಗ್ತತಿ, ಅರ್ಧಿಸ್ತತಿ. ಹೌದಾ? ಕಾಣಿಸ್ತಾ ಇದೆ? ಡಯಾಗ್ನಲ್ಸ್ ಅಂದ್ರೆ ಏನು? ಕರ್ಣಗಳು ಅಂತ ಕರಿತೀವಿ ನಾವು. ಹೌದಾ? ಸೊ ಅವು ಏನಾಗ್ತಾವ? ಡಯಾಗ್ನಲ್ಸ್ ಆರ್ ಬೈಸೆಕ್ಟ್ ಈಚ್ ಅದರ್. ಓಕೆ, ಆಮೇಲೆ ಫೋರ್ತ್ ಒನ್ ಏನಿತ್ತು ಹೇಳ್ರಿ? adjacent angles are in a parallelogram are supplementary angles. Okay, ಅವು ಏನಾಗಿದ್ದು? adjacent side ಅಂದ್ರೆ ಏನಾಯ್ತು? ಪಾರ್ಶ್ವಬಾಹುಗಳು ಅಂತ ಕರಿತೀವಿ ನಾವು. ಹೌದಾ? ಸೊ ಈಗ ನೀವು ನಾನು ಇತ್ತಂದ್ರೆ ನಾವು ಅಪೋಸಿಟ್ ಇದ್ದ ಹಾಗೆ. ಹೌದಾ? ನೀವು ನಿಮ್ ಫ್ರೆಂಡ್ಸ್ ಆಜು ಬಾಜು ಕೂತಿರಲ್ಲ, ಅದು ಪಾರ್ಶ್ವ ಇದ್ದಂಗ. ಅಂದ್ರ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗ, ಇದು ಇದು ಆದ್ರ ಎದ್ರ ಬದ್ರ ಅಪೋಸಿಟ್ ಆಗುತ್ತ. ಬಟ್ ಇದು ಇದು ಇತ್ತಂದ್ರೆ ಇದಕ್ಕೆ ಏನಂತ ಕರಿತೇವೆ ನಾವು? ಪಾರ್ಶ್ವಬಾಹು ಅಥವಾ ಅಡ್ಜಸೆಂಟ್ ಸೈಡ್ಸ್ ಅಂತ ಕರಿತೇವೆ. ಹೌದಾ? ಸೊ ಏನಾಗತ್ತ? ಅಡ್ಜಸೆಂಟ್ ಸೈಡ್ಸ್ ಆರ್ ಇನ್ ಪ್ಯಾರಲೆಲೋಗ್ರಾಮ್ ಆರ್ ಸಪ್ಲಿಮೆಂಟರಿ ಆಂಗಲ್ಸ್. ಸಪ್ಲಿಮೆಂಟರಿ ಆಂಗಲ್ಸ್ ಮೀನ್ಸ್ ಇವು ಎರಡು ಪ್ಲಸ್ ಮಾಡಿದ್ರೆ ನಮ್ಗೆ ಎಷ್ಟು ಬರ್ತೈತೆ ಹೇಳ್ರಿ? 180 ಡಿಗ್ರಿ ಬರ್ಬೇಕು. ಕರೆಕ್ಟ್? ಸೊ ಇದು ಸಪ್ಲಿಮೆಂಟರಿ ಆಂಗಲ್. ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂದ್ರೆ ಎಷ್ಟು ಬರ್ತೈತಿ? ಜಸ್ಟ್ ನಿಮಗೆ ಕೇಳ್ತಾ ಇದ್ದೀನಿ ನಾನು, ಅದನ್ನ ಲಾಸ್ಟ್ ಕ್ಲಾಸ್ ಒಳಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಹೌದಾ? ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂದ್ರೆ ಏನ್ ಬರ್ತೈತಿ? ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂದ್ರೆ ಯಾವುದೇ ಎರಡು ಆಂಗಲ್ಸ್ ಗಳನ್ನ ಕೂಡಿಸೋದ್ರಿಂದ ನಮ್ಗೆ ಏನಾಗತ್ತ? 90 ಡಿಗ್ರಿ ಬಂತಂದ್ರ ಕಾಂಪ್ಲಿಮೆಂಟರಿ ಆಂಗಲ್, 180 ಡಿಗ್ರಿ ಬಂತಂದ್ರ ಸಪ್ಲಿಮೆಂಟರಿ ಆಂಗಲ್. ಓಕೆ, ಸೊ ಇದು ಸ್ವಲ್ಪ ನೆನಪಾಯ್ತು ಅನ್ಕೋತೀನಿ ನಿಮ್ಗೆ. ಹೌದಾ? ಅದ್ರ ಜೊತೆಗೆ ನಿಮ್ಗ ಎಕ್ಸಸೈಸ್ 3.3 ಒಳಗ ನಾನು ಆಲ್ರೆಡಿ ಒಂದ್ ಏನ್ ಮಾಡಿದ್ದೆ, ನಿಮ್ಗ ಫಸ್ಟ್ ಮೇನ್ ಅನ್ನ ಸಾಲ್ವ್ ಮಾಡಿದ್ದೆ. ಅದ್ರೊಳಗೆ ಏನಾಗಿತ್ತು? ಅಪೋಸಿಟ್ ಆಂಗಲ್ಸ್ ಗಳನ್ನ ಬರೆಯೋದಿತ್ತು, ಅಪೋಸಿಟ್ ಸೈಡ್ಸ್ ಗಳನ್ನ ಬರೆಯೋದಿತ್ತು. ಓಕೆ, ಆಮೇಲೆ ಯಾವ್ದು ಹೇಳ್ರಿ? ಸಪ್ಲಿಮೆಂಟರಿ ಆಂಗಲ್ ಅನ್ನ ಬರೆಯೋದಿತ್ತು, ಆಮೇಲೆ ಡಯಾಗ್ನಲ್ಸ್ ಅನ್ನ ಬರೆಯೋದಿತ್ತು. ಅದನ್ನ ಆಲ್ರೆಡಿ ನಿಮ್ಗ ಲಾಸ್ಟ್ ಕ್ಲಾಸ್ ಒಳಗ ಆ ಫಸ್ಟ್ ಮೇನು ಮುಗ್ದಿದೆ. ಓಕೆ, ವಿ ಆರ್ ಮೂವಿಂಗ್ ಟು ಸೆಕೆಂಡ್ ಮೇನ್ ಇನ್ ಎಕ್ಸಸೈಸ್ 3.3. ಓಕೆ, ಎಕ್ಸಸೈಸ್ 3.3 second main. Okay, second main, first I can read question. In the following parallelogram,
ಫೈಂಡ್ ಎಕ್ಸ್ ವೈ ಝೆಡ್ ವ್ಯಾಲ್ಯೂಸ್. ಓಕೆ, ಅಲ್ಲೇ ಏನಾಗಿದೆ, ಕೆಳಗೆ ನಮ್ಗೆ ಏನಾಗಿದೆ, ಒಂದಿಷ್ಟು ಪ್ಯಾರಲೆಲೋಗ್ರಾಮ್ ಗಳನ್ನ ಕೊಟ್ಟಿದ್ದಾರೆ ಅಥವಾ ಸಮಾಂತರ ಚತುರ್ಭುಜಗಳನ್ನ ಕೊಡಲಾಗಿದೆ. ಅದರೊಳಗ ಎಕ್ಸ್ ಕೊಟ್ಟಿರ್ಬೋದು, ವೈ ಕೊಟ್ಟಿರ್ಬೋದು, ಝೆಡ್ ಕೊಟ್ಟಿರ್ಬೋದು, ಅವನ್ನ ವ್ಯಾಲ್ಯೂಗಳನ್ನ ಅವರು ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ಹೌದಾ? ಸೊ ಯಾವ ರೀತಿ ಇದಾವು, ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನ ನಾವು ನೋಡೋಣ. ಹೌದಾ? ಸೊ ಫಸ್ಟ್ ಐ ಕ್ಯಾನ್ ರೈಟ್ ಡೈಗ್ರಾಮ್. ಓಕೆ, ಹೌದಾ? ಈ ರೀತಿ ಇದೆ ನೋಡ್ರಿ. ಹೌದಾ? ಸೊ ಎ ಬಿ ಸಿ ಡಿ ಅಂತ ಇದೆ. ಹೌದಾ? ಎ ಬಿ ಸಿ ಡಿ ಅಂತ ಇದೆ. ಅದಾದ್ಮೇಲೆ ಇಲ್ಲಿ ಏನಾಗಿದೆ, 100 ಡಿಗ್ರಿ ಕೊಟ್ಟಿದ್ದಾರೆ. ಹೌದಾ? 100 ಡಿಗ್ರಿ. ಹಿಯರ್ ಈಸ್ ಎಕ್ಸ್, ಇಲ್ಲಿ ವೈ ಅಂತ ಕೊಟ್ಟಿದ್ದಾರೆ, ಆಮೇಲೆ ಇಲ್ಲಿ ಝೆಡ್ ಅಂತ ಕೊಟ್ಟಿದ್ದಾರೆ. ಹೌದಾ? ನಾವ್ ಏನ್ ಮಾಡ್ಬೇಕೀಗ, ಈ ಎಕ್ಸ್ ವೈ ಝೆಡ್ ವ್ಯಾಲ್ಯೂಗಳನ್ನ ನಾವು ಫೈಂಡ್ ಔಟ್ ಮಾಡ್ಬೇಕು. ಹೌದಾ? ಈಗ ನಮಗೆ ಆಲ್ರೆಡಿ ಇಲ್ಲಿ 100 ಕೊಟ್ಟಿದ್ದಾರೆ. ಸೊ ನಮ್ಗೆ ಇಲ್ಲಿ ಏನ್ ಗೊತ್ತಿರ್ಬೇಕಂದ್ರ, ವಿ ಹ್ಯಾವ್ ಟು ನೋ ಅಬೌಟ್ ದ ಪ್ರಾಪರ್ಟೀಸ್ ಆಫ್ ಪ್ಯಾರಲೆಲೋಗ್ರಾಮ್. ನಮಗ ಪ್ರಾಪರ್ಟೀಸ್, ಪ್ಯಾರಲೆಲೋಗ್ರಾಮದ ಪ್ರಾಪರ್ಟೀಸ್ ಗೊತ್ತಿತ್ತಂದ್ರ ಈ ರೀತಿ ಪ್ರಾಬ್ಲಮ್ಸ್ ಗಳನ್ನ ಈಸಿಲಿ ನಾವು ಸಾಲ್ವ್ ಮಾಡಬಹುದು. ಹೌದಾ? ಸೊ ಈಗ ನಾನು ಏನಂತೇನೆ ನೋಡ್ರಿ, ಫಸ್ಟ್ ಒನ್, ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಡಿ. ಹೌದಾ? ಯಾಕೆ ಅನ್ಬೋದು ನಾನು, ಬಿಕಾಸ್. ಹೌದಾ? ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಡಿ. ಹೌದಾ? ನಮಗ ಆಲ್ರೆಡಿ ಗೊತ್ತಿದೆ, ಯಾವ್ದು ಹೇಳ್ರಿ, ಪ್ಯಾರಲೆಲೋಗ್ರಾಮದ ಒಂದು ಪ್ರಾಪರ್ಟಿ ಏನಾಗಿದೆ, ನಮಗ ಅಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್ ಅನ್ನೋದು ನಮಗ್ ಗೊತ್ತಿದೆ ಆಲ್ರೆಡಿ. ನೋ. ಹೌದಾ? ಇಲ್ಲಿ ಏನಾಗಿದೆ, ಬಿ ಈಕ್ವಲ್ ಟು ಡಿ ಅಂದಾಗ ಆಟೋಮೆಟಿಕ್ಲಿ ಇಲ್ಲಿ ಏನಂತ ಬರೀಬೇಕು ನಾನು, ಅಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್. ಹೌದಾ? ಅಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್. ಹೌದಾ? ಅಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್. therefore ಕೋನ್ ಬಿ ಇಸ್ ಈಕ್ವಲ್ ಟು ಡಿ ಅಂದಾಗ therefore ಕೋನ್ y ಇಸ್ ಈಕ್ವಲ್ ಟು, ಅಥವಾ ಸಾರಿ, ಆಂಗಲ್ y ಇಸ್ ಈಕ್ವಲ್ ಟು ಎಷ್ಟಾಯ್ತು, 100 ಡಿಗ್ರಿ ಆಯ್ತು. ಹೌದಾ? ಸೊ ಇದು 100 ಐತೆ ಅಂದ್ರೆ ಇದು ಕೂಡ ನಮಗೆ ಏನಾಯ್ತು, 100 ಡಿಗ್ರಿ ಆಯ್ತು. ಕರೆಕ್ಟಾ? ಸೊ ಇಲ್ಲಿ ಏನಾಯ್ತು, ನಮಗ ಅಪೋಸಿಟ್ ಸೈಡ್ಸ್ ಈಕ್ವಲ್ ಆಯ್ತು. ಹೌದಾ? ಆಮೇಲೆ ನಾನು ಇನ್ನೊಂದು ಪ್ರಾಪರ್ಟಿನ ಯೂಸ್ ಮಾಡ್ತೇನೆ. ಈಗ ಇದು ಬೇಕಲ್ಲ ನನಗ. ಸೊ ಇವಕ್ಕೆ ಏನಂತ ಕರಿತೀವಿ ನಾವು, ಅಡ್ಜಸೆಂಟ್ ಆಂಗಲ್ಸ್ ಅಂತ ಕರಿತೀವಿ. ಹೌದಾ? ಅಡ್ಜಸೆಂಟ್ ಆಂಗಲ್ಸ್ ಅಂತ ಕರಿತೀವಿ. ಅಡ್ಜಸೆಂಟ್ ಆಂಗಲ್ಸ್ ಏನಿರ್ತಾವ ಪ್ಯಾರಲೆಲೋಗ್ರಾಮ್ ಒಳಗ, ಸಪ್ಲಿಮೆಂಟರಿ ಆಂಗಲ್ಸ್ ಗಳಾಗಿರ್ತಾವು. ಸಪ್ಲಿಮೆಂಟರಿ ಆಂಗಲ್ಸ್ ಮೀನ್ಸ್ ಈಕ್ವಲ್ ಟು 180 ಡಿಗ್ರಿ. ಹೌದಾ? ಸೊ ಈಗ ನಾನು ಏನ್ ಮಾಡ್ತೇನೆ ನೋಡ್ರಿ, ಆಂಗಲ್ ಬಿ plus angle C is equal to 180 degree because adjacent sides are angles are supplementary. Okay, supplementary. ಹೌದಾ? ಅಡ್ಜಸೆಂಟ್ ಆಂಗಲ್ಸ್ ಆರ್ ಸಪ್ಲಿಮೆಂಟರಿ. ಇಲ್ಲಿ ಸಪ್ಲಿಮೆಂಟರಿ ಆಂಗಲ್ಸ್ ಅಂದ್ರ ಇಲ್ಲಿ ಏನಾಯ್ತು, ನಮ್ಗ ಆಂಗಲ್ ಬಿ ಇಸ್ 100, ಓಕೆ, ಪ್ಲಸ್ ಆಂಗಲ್ ಸಿ ಇಸ್ ಎಕ್ಸ್. ಓಕೆ, ಬಿಕಾಸ್ ವಿ ಹ್ಯಾವ್ ಟು ಫೈಂಡ್ ದಟ್ ಎಕ್ಸ್ ವ್ಯಾಲ್ಯೂ. ಓಕೆ, ನೆಕ್ಸ್ಟ್ 180 ಡಿಗ್ರಿ. therefore ಎಕ್ಸ್ ಈಕ್ವಲ್ ಟು 180 ಮೈನಸ್, ಇಲ್ಲಿ ಪ್ಲಸ್ 100 ಇದ್ದಿದ್ದು ಆ ಸೈಡ್ ಹೋಯ್ತಂದ್ರ ಮೈನಸ್ 100 ಆಯ್ತು, ಈಕ್ವಲ್ ಟು 180 ಮೈನಸ್ 100 ಎಷ್ಟಾಯ್ತು, 180 ಮೈನಸ್ 100 ಈಸ್ 80. ಹೌದಾ? ಈಗ ಆಟೋಮೆಟಿಕ್ಲಿ ಏನಾಯ್ತು, ಇದು 80 ಡಿಗ್ರಿ ಆಯ್ತು. ಹೌದಾ? ಇದು 80 ಡಿಗ್ರಿ ಆಯ್ತಂದ್ರೆ ಇದೇನಾಯ್ತು, ಈಗ ಮತ್ತೆ ನಾವು ಅಗೇನ್ ಇದ ಒಂದು ಪ್ರಾಪರ್ಟಿನಿಲ್ಲೇ ಯೂಸ್ ಮಾಡ್ಬೇಕು. ಇದು 80 ಐತಂದ್ರ ಆಟೋಮೆಟಿಕ್ಲಿ ಇದು ಕೂಡ ನಮ್ಗೆ ಎಷ್ಟಾಗತ್ತ, 80 ಆಗತ್ತ. ಬಿಕಾಸ್ ಅಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್ ಇನ್ ಪ್ಯಾರಲೆಲೋಗ್ರಾಮ್. ಓಕೆ, ಸೊ ಇಲ್ಲಿ ಏನಾಯ್ತು, ಎಕ್ಸ್ ಈಕ್ವಲ್ ಟು ಝೆಡ್ ಅಂತ ಬರೀಬಹುದು ನಾವು. ಹೌದಾ? ಸ್ವಲ್ಪ ಇದನ್ನ ರಬ್ ಮಾಡಬಹುದು ನಾನು, ಒಂದ್ ಸೆಕೆಂಡ್. ಸೊ ಇಲ್ಲಿ ಏನಾಯ್ತು, therefore ಆಂಗಲ್ ಎಕ್ಸ್ ಈಕ್ವಲ್ ಟು ಆಂಗಲ್ ಝೆಡ್. ಹೌದಾ? ಆಂಗಲ್ ಎಕ್ಸ್ ಈಕ್ವಲ್ ಟು ಆಂಗಲ್ ಝೆಡ್ ಇಸ್ ಈಕ್ವಲ್ ಟು 80 ಡಿಗ್ರಿ ಬಿಕಾಸ್ ಅಪೋಸಿಟ್ angles are equal in
ಪ್ಯಾರಲೆಲೋಗ್ರಾಮ್. ಓಕೆ, ಸೊ ಇಲ್ಲಿ ಏನಾಯ್ತು ನಿಮಗ ಇಷ್ಟೆಲ್ಲಾ ಬರೆಯೋಕ್ಕಿಂತ ಒಂದ್ ಸಮ್ ಟೈಮ್ ಅವ್ರು ಏನ್ ಮಾಡಿರ್ತಾರ ಹೇಳ್ರಿ, ನಿಮ್ಗ ಮಲ್ಟಿಪಲ್ ಚಾಯ್ಸ್ ಒಳಗ ಕೊಟ್ಟಿರ್ತಾರ. ಹೌದಾ, ಸೊ ಅಲ್ಲಿ ಏನಾಗತ್ ನಿಮ್ಗ ಜಸ್ಟ್ ಇದ್ರದ್ದು ಅಪೋಸಿಟ್ ಅಂದ್ರ ಇದು ಈಕ್ವಲ್ ಇರ್ತೈತಿ, ಇದು 100 ಆಯ್ತು. ಹೌದಾ, ಇವೆರಡೂ ಸೇರಿ ನಮ್ಗೆ ಎಷ್ಟಾಗತ್ತ 180 ಆಗತ್ತಲ್ಲ, ಅದನ್ನ ಎಷ್ಟಕ್ಕೆ ಮೈನಸ್ ಮಾಡ್ಬೇಕು ಅನ್ನೋದು ನೋಡ್ಕೊಂಡು ಇಲ್ಲಿ ಕಂಡು ಹಿಡಿಬೇಕು. ಮತ್ ಅಗೇನ್ ನಾವ್ ಇಲ್ಲಿ ಏನ್ ಮಾಡ್ಬೋದು, ಝೆಡ್ ವ್ಯಾಲ್ಯೂವನ್ನ ಈಸಿಲಿ ಕಂಡು ಹಿಡಿಬಹುದು. ನಮ್ಗೆ ಏನಾಗಿರ್ಬೇಕು ಹೇಳ್ರಿ, ಇಷ್ಟನ್ನ ನಾವು ಈಸಿಲಿ ಕಂಡು ಹಿಡಿಬೇಕಂದ್ರ ಫಸ್ಟ್ ನಾವೇನ್ ಮಾಡ್ಬೇಕು, ಯಾವ್ದಂದ್ರ ಪ್ರಾಪರ್ಟೀಸ್ ಆಫ್ ಪ್ಯಾರಲೆಲೋಗ್ರಾಮದ ಬಗ್ಗೆ ನಾವ್ ಏನ್ ಮಾಡ್ಕೊಂಡಿರ್ಬೇಕು, ತಿಳ್ಕೊಂಡಿರ್ಬೇಕು. ಅದರದ ಪರ್ಫೆಕ್ಟ್ ನಾಲೆಜ್ ಇತ್ತು ಅಂದ್ರೆ ನಾವು ಈಸಿಲಿ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀವಿ. ಹೌದಾ, ನೆಕ್ಸ್ಟ್ ಹೋಗೋಣ. ಈಗ ನಾನು ಇನ್ನೊಂದು ಪ್ರಾಬ್ಲಮ್ ಅನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಅದರ ಆದ್ಮೇಲೆ ನಿಮ್ಗೆ ಇನ್ನೂ ಅಷ್ಟು ಅದಾವು, ಅವ್ನ್ ನೀವು ಸಾಲ್ವ್ ಮಾಡ್ರಿ. ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಹೇಳ್ತೀನಿ ಅಂತ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಸೆಕೆಂಡ್ ಈ ರೀತಿ ಇದೆ ನೋಡ್ರಿ. ಸೆಕೆಂಡ್ ಡೈಗ್ರಾಮ್ ಈ ರೀತಿ ಇದೆ. ಓಕೆ, ಹೌದಾ? ಓಕೆ, ಸೊ ಇಲ್ಲಿ ಎಷ್ಟಾಗಿದೆ, 50 ಇದೆ, 50 ಡಿಗ್ರಿ. ನೆಕ್ಸ್ಟ್ y, ನೆಕ್ಸ್ಟ್ x, here is z. ಓಕೆ, ನಾವೇನ್ ಮಾಡ್ಬೇಕು, ಅಗೇನ್ ನಾವು we have to find x, y and z value in this parallelogram. ಓಕೆ, ಸೊ ಇಲ್ಲಿ ಏನಾಗತ್ ನನಗ, ಇಲ್ಲಿ 50 ಇದೆ ಅಂದ್ರೆ ಅಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್ ಅಂದಾಗ ಆಟೋಮೆಟಿಕ್ಲಿ ಇಲ್ಲಿ 50 ಬಂತು, ಇಲ್ಲಿ 50 ಬಂತಲ್ಲ. ಹೌದಾ, ಇಲ್ಲಿ 50 ಬಂತ, ಕರೆಕ್ಟಾ? ಸೊ ಇಲ್ಲಿ ಏನಾಗಿತ್ತು ನಮ್ಗ, ಇಲ್ಲಿ 50 ಅಂದ್ರೆ ಇಲ್ಲಿ ಎಷ್ಟಾಯ್ತು, ಇಲ್ಲಿ ಕೂಡ 50 ಬಂತು. ಓಕೆ, ಸೊ ಇಲ್ಲಿ ಏನಾಗತ್ ನೋಡ್ರಿ, ಅಲ್ಲಿ ಅವರು ಹೆಸರು ಕೊಟ್ಟಿಲ್ಲ, ಬಟ್ ನಾನು ಇಲ್ಲಿ ಏನ್ ಮಾಡ್ತೀನಿ, ಆಂಗಲ್ 50 ಡಿಗ್ರಿ ಇಸ್ ಈಕ್ವಲ್ ಟು, ಇಲ್ಲಿ ಏನಾಗತ್ತೆ, ಇಲ್ಲಿನೂ ಯಾವುದೇ ಹೆಸರನ್ನ ಕೊಟ್ಟಿಲ್ಲ ಅವರು, ಆಟೋಮೆಟಿಕ್ಲಿ ನಾನು ಹಂಗೆ ಬರೀತೀನಿ ಈಗ. ಸೊ ಇಲ್ಲ ಗೊತ್ತಾಗ್ಲಿಲ್ಲ ಅಂದ್ರೆ ನಾವು ಇಲ್ಲೊಂದು ಹೆಸರನ್ನ ಕೊಡ್ಬೋದು. ವಿ ಕ್ಯಾನ್ ರೈಟ್ ದೇರ್ ನೇಮ್ ಆಸ್ ABCD. Okay, so angle A is equal to angle C is equal to 50 degree because opposite angles are equal. Opposite angles are equal. ಹೌದಾ, opposite angle, ಅಪೋಸಿಟ್ ಆಂಗಲ್ ಅಂತ ಇದೆ. ಹೌದಾ, ಇಲ್ಲೇನಾಯ್ತು, 50 ಆಯ್ತು ಈಗ. ಓಕೆ, ಸೊ ಇದನ್ನ ಕಂಡು ಹಿಡಿಬೇಕು, ಬಟ್ ನನಗೆ ಇಲ್ಲಿ ಝೆಡ್ ವ್ಯಾಲ್ಯೂವನ್ನ ನಾವು ಕಂಡು ಹಿಡಿಬೇಕಲ್ಲ. ಇದು ಏನಾಯ್ತು ನೋಡ್ರಿ, ನಮ್ಗ ಅಗೇನ್ ಇದು ಏನಾಯ್ತು, ನಮ್ಗ ಸಪ್ಲಿಮೆಂಟರಿ ಆಂಗಲ್ ಅನ್ನ ನಾನು ಕಂಡು ಹಿಡಿಬೇಕು. ಹೌದಾ, ಸಪ್ಲಿಮೆಂಟರಿ ಆಂಗಲ್ ಅಂದ್ರೆ ಇಲ್ಲಿ ಇದು 50 ಐತೆ ಅಂದ್ರೆ ಇವೆರಡೂ ಸೇರಿ ನಮ್ಗೆ ಎಷ್ಟಾಗಬೇಕು, 180 ಡಿಗ್ರಿ ಆಗ್ಬೇಕು. ಹೌದಾ, ಸೊ ನಾನು ಏನ್ ಮಾಡ್ತೇನೆ ನೋಡ್ರಿ, ಆಂಗಲ್ ಸಿ plus angle Z is equal to 180 degree because supplementary angle. These are supplementary angle. Okay, so ಇಲ್ಲಿ angle C ಎಷ್ಟಾಯ್ತು ಹೇಳ್ರಿ, 50 degree ಇದೆ. ಹೌದಾ, plus angle Z we don't know. Okay, 180 degree. Angle Z is equal to 180 minus 50 plus 50. ವೆನ್ ಇದು ಏನಾಗ್ತದೆ ಹೇಳ್ರಿ, ನಮಗ RHS ಸೈಡ್ ಮೂವ್ ಆಯ್ತು ಅಂದ್ರೆ ಅದು +50 ಇದ್ದದ್ದು ಏನಾಯ್ತು ಹೇಳ್ರಿ, -50 ಡಿಗ್ರಿ ಆಯ್ತು. ಓಕೆ, ಸೊ ಆಂಗಲ್ Z is equal to 180 minus 50 is how much? 180 minus 50 is 130. ಓಕೆ, 130 ಅಂದ್ರೆ ಇದು ಎಷ್ಟಾಯ್ತು ಹೇಳ್ರಿ, ನಮಗ 130 ಡಿಗ್ರಿ ಇದೆ, 130 ಡಿಗ್ರಿ ಇದೆ. ಓಕೆ, ಸೊ ಇಲ್ಲಿ ಆಂಗಲ್ Z is equal to 130 ಡಿಗ್ರಿ ಆಯ್ತು. ಅಗೇನ್ ಈಗ ನನಗೆ ಇದು ಚಿತ್ರ ಇಲ್ಲ ಅನ್ಕೋರಿ, ಬಟ್ ಇದಿಷ್ಟೇ ಇದೆ ಅಂದಾಗ ಇದು ಯಾವ ರೀತಿಯ ನಿಮ್ಗೆ ಆಂಗಲ್ಸ್ ಗಳಾಗ್ತಾವಂತ ಹೇಳಿದ್ದೆ ನಾನು ನಿಮ್ಗ, ಪ್ಯಾರಲೆಲೋಗ್ರಾಮ್ ಒಳಗ ಅಡ್ಜಸೆಂಟ್ ಸೈಡ್ಸ್ ಗಳಾಗ್ತಾವು. ಅಡ್ಜಸೆಂಟ್ ಸೈಡ್ಸ್ ಗಳಿದ್ರ ಅವು ಅಗೇನ್ ನಮ್ಗೆ ಏನಾಗತ್ತೆ ಹೇಳ್ರಿ, ಅದು ಕೂಡ ನಮಗ ಸಪ್ಲಿಮೆಂಟರಿ ಆಂಗಲ್ ಆಗತ್ತ. ಸೊ ಅಗೇನ್ ನಮಗ ಆನ್ಸರ್ ಕೂಡ ಎಷ್ಟು ಬರ್ತೈತಿ ಹೇಳ್ರಿ, 130 ಬರ್ತೈತಿ. ಇದು ಕೂಡ ಈಗ 50 ಈಗ 180ಗೆ ಎಷ್ಟು ಕಡಿಮೆ ಇದೆ ಹೇಳ್ರಿ ಇದು, ಹಾಗಾದ್ರೆ ಇದು ಕೂಡ ನಮ್ಗೆ ಎಷ್ಟಾಗತ್ತ, 130 ಅಂತ ಆಗತ್ತ. 130 plus 50 is 180. ಓಕೆ, ಸೊ ಈಗ 130 ಇದು y 130 ಇತ್ತಂದ್ರೆ ಆಟೋಮೆಟಿಕ್ಲಿ x ಕೂಡ ನಮಗ 130 ಆಗತ್ತ, ಬಿಕಾಸ್ ಅಪೋಸಿಟ್ ಆಂಗಲ್ಸ್. ಓಕೆ, ಸೊ ಈಗ ನೋಡ್ರಿ ಏನ್ ಮಾಡ್ತೇನೆ ನಾನು,
ಇದಂತೂ ಆಯ್ತು 130. Therefore, angle y is equal to angle x. Angle y is equal to angle x is equal to 130 degree because opposite angles. Opposite angles. ಈಸಿ ಇದಾವಲ್ಲ, ಜಸ್ಟ್ ನಮಗೆ ಪ್ರಾಪರ್ಟೀಸ್ ಗೊತ್ತಿತ್ತಂದ್ರೆ ನಾವು ಈಸಿಲಿ ಬರಿಬಹುದು ಅಪೋಸಿಟ್ ಆಂಗಲ್ಸ್. ನಿಮಗೆ ಈ ರೀತಿ ಪ್ರಾಬ್ಲಮ್ಸ್ ಗಳನ್ನ ಯೂಸ್ವಲಿ ಎಲ್ಲಿ ಕೊಟ್ಟಿರ್ತಾರೆ ಅಂದ್ರೆ MCQ ಒಳಗ ಭಾಳ ಕೇಳಿರ್ತಾರೆ. ಹೌದಾ? ಅಪೋಸಿಟ್ ಆಂಗಲ್ಸ್. ಕರೆಕ್ಟಾ? ಅಪೋಸಿಟ್ ಆಂಗಲ್ಸ್ ಅಂತ ಆಯ್ತು. ಸೊ ಈಗ ನಾವೇನ್ ಮಾಡಿದ್ವಿ, ಎಕ್ಸ್ ಅನ್ನ ಕಂಡು ಹಿಡಿದ್ವಿ, ವೈ ಕಂಡು ಹಿಡಿದ್ವಿ, ಆಮೇಲೆ ಝೆಡ್ ಅನ್ನ ಕಂಡು ಹಿಡಿದ್ವಿ. ಓಕೆ, ಸೊ ನೆಕ್ಸ್ಟ್ ಇದ್ರೊಳಗೆ ನಿಮ್ಗ ಇನ್ನೂ 3 ಡೈಗ್ರಾಮ್ಸ್ ಗಳದಾವು. ಸೇಮ್ ಇದೇ ರೀತಿ ಅದಾವ್ ನಿಮ್ಗೆ. ಯಾಕಂದ್ರೆ ನಾನು ನಿಮ್ಗೆ 2 ಎಕ್ಸಾಂಪಲ್ಸ್ ಗಳನ್ನ ತೋರಿಸಿದೆ ಯಾವ ರೀತಿ ಮಾಡಬಹುದು ಅಂತ ಹೇಳಿ. ಅದೇ ರೀತಿ ನೀವ್ ಏನ್ ಮಾಡ್ಬೋದು, ಇನ್ನೇ 3 ಪ್ರಾಬ್ಲಮ್ಸ್ ಗಳನ್ನ ಯು ಹ್ಯಾವ್ ಟು ಸಾಲ್ವ್ ದ. ಓಕೆ, ನಿಮ್ಗೆ ಅಕಸ್ಮಾತ್ ಗೊತ್ತಾಗ್ಲಿಲ್ಲ, ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂದ್ರೆ ನಂಗ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ರಿ, ನಾನು ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ ತೋರಿಸ್ತೀನಿ. ಓಕೆ, ಸೊ ದಿಸ್ ಇಸ್ ದ ಎಕ್ಸರ್ಸೈಸ್ 3.3. ಓಕೆ, then we move on to special quadrilaterals. Okay, special types of parallelogram. ಇಲ್ಲಿ ನೆಕ್ಸ್ಟ್ ಹೋಗೋದು ಯಾವ್ದಂದ್ರ, ಒಂದು ಕೆಲವು ವಿಶೇಷ ಸಮಾಂತರ ಚತುರ್ಭುಜಗಳು ಅಂತ ಇದಾವ. ಹೌದಾ? ಅವು ಚತುರ್ಭುಜಗಳನ್ನ ಅದಾವು ಅಂದ್ರ ಸಮಾಂತರ ಪ್ಯಾರಲೋಗ್ರಾಮ್ಸ್ ಗಳನ್ನ ಅದಾವು. ಬಟ್ ಅಲ್ಲಿ ಏನಾಗ್ತದೋ ಒಂದಿಷ್ಟು ಅಲ್ಲಿ ಅದರದ ಮೇನ್ ಪ್ರಾಪರ್ಟೀಸ್ ಮೇಲೆ ನಾವು ಅದಕ್ಕೆ ಮತ್ತೆ ಬೇರೆ ಬೇರೆ ಹೆಸರುಗಳನ್ನ ಕೊಡಲಾಗಿದೆ. ಹೌದಾ? ಅವು ಯಾವ್ಯಾವು ಏನು ಅನ್ನೋದನ್ನ ನೋಡೋಣಂತ. ಹೌದಾ? ಸಮ್ ಸ್ಪೆಷಲ್, ಓಕೆ, some special parallelogram. Parallelogram. Okay, ಅಂದ್ರ ಅದೇ ನೋಡ್ಲಿಕ್ಕೆ ನಮಗ ಸಮಾಂತರ ಚತುರ್ಭುಜದ ಟೈಪ್ ನ ಕಾಣಿಸ್ತೈತಿ. ಬಟ್ ಅಲ್ಲಿ ಮತ್ತೆ ಸ್ವಲ್ಪ ಡಿಫ್ರೆನ್ಸ್ ಇರೋದ್ರಿಂದ ಅದಕ್ಕೆ ನಾವು ಮತ್ತೆ ಅದಕ್ಕೆ ಬೇರೆ ಬೇರೆ ಹೆಸರುಗಳನ್ನ ಕೊಡ್ತಾ ಹೋಗ್ತಾ ಇದೀವಿ. ಅವ್ ಯಾವ ರೀತಿ ಇದಾವು ಏನು ಅನ್ನೋದನ್ನ ನಾವು ಇವಾಗ ಕಲಿಯೋಣಂತ. ಓಕೆ, ಲೆಟ್ ಅಸ್ ಸ್ಟಾರ್ಟ್. ಫಸ್ಟ್ ಒನ್ ಈಸ್ ರೋಂಬಸ್. ರೋಂಬಸ್ ಅಂದ್ರ ಕನ್ನಡ ಒಳಗೆ ಏನಂತ ಕರಿತೀವಿ? ರೋಂಬಸ್. ಓಕೆ, ರೋಂಬಸ್ ಅಂದ್ರ ಕನ್ನಡ ಒಳಗೆ ಏನಂತ ಕರಿತೀವಿ? ರೋಂಬಸ್ ಅಂದ್ರ ವಜ್ರಾಕೃತಿ ಅಂತ ಕರಿತೀವಿ. ಹೌದಾ? ವಜ್ರಾಕೃತಿ ಅಂತ ಕರಿತೀವಿ. ಅದ ಯಾವ ರೀತಿ ಡಯಾಗ್ರಾಮ್ ಇರ್ತಿತ್ ನೋಡ್ರಿ. ಹೌದಾ? ವಜ್ರಾಕೃತಿ. ನೀವೆಲ್ಲರೂ ಸ್ವಲ್ಪ ಡೈಮಂಡ್ ಇದನ್ನ ನೋಡಿರ್ಬಹುದಲ್ಲ, ಅದ್ರೊಳಗ್ ನಿಮ್ಗ ಎಕ್ಸಾಕ್ಟ್ ಇದೇ ರೀತಿ ಶೇಪ್ಸ್ ಗಳು ಕಾಣಿಸ್ತಾ ಇರ್ತಾವ ನಮ್ಗೆ. ಹೌದಾ? ವಜ್ರಾಕೃತಿ ಅಂದ್ರ ವಜ್ರ, ಡೈಮಂಡ್ ನೋಡಿರ್ಬಹುದಲ್ಲ, ಅದ್ರೊಳಗ್ ನಿಮ್ಗೆ ಇದೇ ರೀತಿ ಶೇಪ್ಸ್ ಗಳು ನಮ್ಗ ಕಾಣಿಸ್ತಾ ಇರ್ತಾವ. ಹಾಗಾಗಿ ಈ ಶೇಪ್ ಏನಂದ್ರ ವಜ್ರಾಕೃತಿ ಅಂತ ನಾವು ಕರಿತೀವಿ. ಹೌದಾ? ಅಥವಾ ರೋಂಬಸ್ ಅಂತ ಕರಿತೀವಿ. ಹೌದಾ? ಸೊ ಇಲ್ಲಿ ಏನಾಗತ್ತ, ಇಲ್ಲಿ ನೋಡ್ರಿ. ಹೌದಾ? ಇಲ್ಲಿ ಎಲ್ಲಾ ಏನಾಗಿದೋ ಸೈಡ್ಸ್ ಗಳು ಏನಾಗಿದೋ ಈಕ್ವಲ್ ಆಗಿದಾವ್. ಇದ್ರದ್ದು ಒಂದು ಪ್ರಾಪರ್ಟೀಸ್ ಏನಂದ್ರ, the diagonals of a rhombus are perpendicular bisector of one another. ಹೌದಾ? ಇಲ್ಲಿ ಏನಾಗಿದೆ, ಎಲ್ಲ ಆಟೋಮೆಟಿಕ್ಲಿ ನಮಗ ಎಲ್ಲಾ ಸೈಡ್ಸ್ ಗಳ ಈಕ್ವಲ್ ಆದವು ಅಂದ್ರ ಅಲ್ಲಿ ಏನಾಗ್ತತಿ, ಅದರದ ಡಯಾಗ್ನಲ್ಸ್ ಬೈಸೆಕ್ಟ್ ಈಚ್ ಅದರ್ ಅಂದ್ರ ಪರ್ಪೆಂಡಿಕ್ಯುಲರ್ ಟು ಬೈಸೆಕ್ಟ್ ಆಫ್ ಏನಾಗಿದೆ, ಒನ್ ಎನದರ್ ಅಂತ ಇದೆ. ಹೌದಾ? ಸೊ ಮತ್ತೊಂದ್ಸಲ ನಾನು ಓದ್ತೇನೆ ನೋಡ್ರಿ. The diagonals of a rhombus are perpendicular bisector of one another. ಹೌದಾ? ಸೊ ಇದು ಏನಾಗುತ್ತೆ, ನಾನು ಇದನ್ನ ಏನ್ ಮಾಡ್ತೀನಿ, ಸ್ವಲ್ಪ ದೊಡ್ಡದಾಗಿ ಇದನ್ನ ತೆಗಿತೇನೆ ನೋಡ್ರಿ. ಅಂದ್ರೆ ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಹೌದಾ? ಚೂರ್ ಇದು ಸಮಾಂತರ ಚತುರ್ಭುಜ ಇದ್ದ ಹಾಗೆ, ಬಟ್ ಏನಾಗಿದೆ, ಸ್ವಲ್ಪ ಚೇಂಜಸ್ ಆಗಿದೆ. ಬಟ್ ಅವ್ರು ಏನ್ ಹೇಳೋದೇನು, ದ ಡಯಾಗ್ನಲ್ಸ್ ಆಫ್ ಅ ರೋಂಬಸ್ ಆರ್ perpendicular bisector of one another. Diagonals of rhombus. Diagonals means ಕರ್ಣಗಳು ಅಂತ ಕರಿತೀವಿ ನಾವು. ಕನ್ನಡ ಒಳಗೆ ಏನಂತ ಕರಿತೀವಿ? ಕರ್ಣಗಳು ಅಂತ ಕರಿತೀವಿ. ಈ ಕರ್ಣಗಳು ಏನ್ ಮಾಡ್ತಾವಂದ್ರ ಒಂದಕ್ಕೊಂದು ಲಂಬವಾಗಿ ಅರ್ಧಿಸ್ತಾವಂತ. ಲಂಬವಾಗಿ ಮೀನ್ಸ್ ಪರ್ಪೆಂಡಿಕ್ಯುಲರ್ bisector of one another. Rhombus are perpendicular bisector of one another. ಅಂದ್ರ ಒಂದಕ್ಕೊಂದು ಲಂಬವಾಗಿ ಅರ್ಧಿಸ್ತೈತಂತ ಅರ್ಥ. ಹೌದಾ? ಸೊ A, B, C, D. ಓಕೆ, ಸೊ ಇದೇನಾಯ್ತು ನಮ್ಗ
ಕರೆಕ್ಟಾ? ಸೊ ಹಾಗಾದ್ರೆ ರೋಂಬಸ್ ದ ಒಂದು ಪ್ರಾಪರ್ಟಿ ಏನಾಗತ್ ನೋಡ್ರಿ ನಮ್ಗ, ದ ಡಯಾಗ್ನಲ್ಸ್ ಆರ್ ಹೌದಾ ಆಫ್ ಅ ರೋಂಬಸ್. ಓಕೆ, ರೋಂಬಸ್ ಆರ್ perpendicular to bisector. Bisector means ಅರ್ಧಿಸುತ್ತದೆ ಅಂತ ಕರಿತೀವಿ ನಾವು, ಹೌದಾ? ಬೈಸೆಕ್ಟರ್ ಆಫ್ ಒನ್ another ಅಂದ್ರ ಒಂದಕ್ಕೊಂದು ಲಂಬವಾಗಿ ಅರ್ಧಿಸ್ತಾವಂತ ಅರ್ಥ, ಹೌದಾ? ಬೈಸೆಕ್ಟರ್ ಆಫ್ ಒನ್ another. ಓಕೆ, ಸೊ ಇದು ಒಂದು ಮೇನ್ ಪ್ರಾಪರ್ಟಿ ಏನಾಗುತ್ತೆ ಹಾಗಾದ್ರೆ ನಮ್ದು ರೋಂಬಸ್. ಪ್ರಾಪರ್ಟೀಸ್ ಅಂದ್ರೆ ಗೊತ್ತಾಯ್ತಲ್ಲ, ಅದರದ ಒಂದು ಗುಣಲಕ್ಷಣಗಳು. ಮೇನ್ ಗುಣಲಕ್ಷಣ ಏನಾಯ್ತು, ದ ಡಯಾಗ್ನಲ್ಸ್ ಆಫ್ ಅ ರೋಂಬಸ್ ಆರ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ಒನ್ another. ಓಕೆ, ಸೊ ಇದನ್ನ ನಿಮಗೊಂದು ನಾನು ಇಲ್ಲಿ ಚಿತ್ರವನ್ನ ತೋರಿಸ್ತೇನೆ ನೋಡ್ರಿ, 1 ಸೆಕೆಂಡ್. ಇಲ್ಲಿದೆ ನೋಡ್ರಿ, ಹೌದಾ? ಕಾಣಿಸ್ತಾ ಇದೆ, ಹೌದಾ? ಸೊ ಇಲ್ಲಿ ನಾನು ಇದನ್ನ ಪೂರ್ತಿ ಮಾಡಿ ತೋರಿಸ್ತೇನೆ ನೋಡ್ರಿ, ಹೌದಾ? ನಿಮಗ್ ಕಾಣಿಸ್ತಾ ಇದೆ ಅನ್ಕೋತೀನಿ ನಾನು. ಸೇಮ್ ಇದೇನಾಗತ್ತ, ಒಂದು ಸಮಾಂತರ ಚತುರ್ಭುಜದ ಹಾಗೇನೆ, ಬಟ್ ಅಲ್ಲಿ ಏನಾಗಿರ್ತಾವು ಅದ್ರದ್ದು ಮೇನ್ ಇದು ಪ್ರಾಪರ್ಟಿ ಏನಂದ್ರ, ದ ಡಯಾಗ್ನಲ್ಸ್ ಆಫ್ ರೋಂಬಸ್ ಆರ್ ಪರ್ಪೆಂಡಿಕ್ಯುಲರ್ ಅಂದ್ರ ಒಂದಕ್ಕೊಂದು ಲಂಬವಾಗಿರ್ತೈತಿ ಅಂತ ಅರ್ಥ. ಇದು ಡಯಾಗ್ರಾಮ್ ನೋಡಿದ್ರೆ ಗೊತ್ತಾಗ್ತೈತಿ ನಿಮ್ಗೆ, ಇಲ್ಲಿ ಒಂದಕ್ಕೊಂದು ಲಂಬವಾಗಿರ್ತಾವು. ಆಮೇಲೆ ಎಲ್ಲಾ ಬಾಹುಗಳು ಅಥವಾ ಇಲ್ಲಿ ಎಲ್ಲಾ ಸೈಡ್ಸ್ ಗಳು ಏನಾಗಿರ್ತಾವ, ಆಲ್ಮೋಸ್ಟ್ ಒಂದಕ್ಕೊಂದು ಈಕ್ವಲ್ ಆಗಿರ್ತಾವ, ಹೌದಾ? ಅಲ್ಲಿ ಕಾಣಿಸ್ತಾ ಇದೆ ನಿಮ್ಗ, ಕರೆಕ್ಟಾ? ಇಲ್ಲಿ ನೋಡ್ರಿ, ನಾನು ಇದನ್ನ ಇನ್ನೊಮ್ಮೆ ಈ ರೀತಿ ತೆಗೆದು, ಹೌದಾ? ಕಾಣಿಸ್ತಾ ಇದೆ ಅಲ್ಲೇ, 1 by 1 ಸ್ಲೈಡ್ ಮಾಡ್ತಾ ಹೋಗ್ತೇನೆ ನೋಡ್ರಿ, ಕಾಣಿಸ್ತಾ ಇದೆ, ಹೌದಾ? ಕಾಣಿಸ್ತಾ ಇದೆ. ತಾನೇ ಅದೊಂದು ರೋಂಬಸ್ ಆಗಿ ಫಾರ್ಮ್ ಆಗ್ತಾ ಇದೆ, ಹೌದಾ? ಅಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್, ಹೌದಾ? ಕಾಣಿಸ್ತಾ ಇದೆ, ಹೌದಾ? ಕಾಣಿಸ್ತಾ ಇದೆ, ಹೌದಾ? ಇಲ್ಲಿ ಏನಾಗಿತ್ತು, ಡಯಾಗ್ನಲ್ಸ್ ಇಲ್ಲಿ ಏನಾಗಿದ್ದು ಪರ್ಪೆಂಡಿಕ್ಯುಲರ್ಲಿ ಬೈಸೆಕ್ಟರ್ ಆಗಿದಾವ ಅಂತ ಹೇಳಿ ನಾವು ತೋರಿಸ್ಬೋದು. ಇದು ಒಂದು ನಮ್ದು ಏನಾಗುತ್ತ, ಒಂದು ಇದೊಂಥರ ವಿಶೇಷವಾದ ಒಂದು ಚತುರ್ಭುಜ, ಸಮಾಂತರ ಚತುರ್ಭುಜ. ಅದಕ್ಕೆ ಹೇಳಿದಾರ ಅವರು ಸಮ್ ಸ್ಪೆಷಲ್ ಪ್ಯಾರಲೋಗ್ರಾಮ್ಸ್ ಅಂತ ಹೇಳಿದಾರ. ಒಂದು ವಿಶೇಷವಾದ ಒಂದು ಇದ್ರಾಗ ಮೇನ್ ಪ್ರಾಪರ್ಟೀಸ್, ಅದು ಡಯಾಗ್ನಲ್ಸ್ ಏನಾಗಿರ್ತೈತಿ, ಪರ್ಪೆಂಡಿಕ್ಯುಲರ್ ಆಗಿ ಬೈಸೆಕ್ಟರ್ ಆಗಿರ್ತೈತಿ ಅಂತ ಹೇಳಿ ನಾವು ತೋರಿಸ್ಬೋದು, ಹೌದಾ? ಸೊ ಇದನ್ನ ನಾನು ಮತ್ತೊಂದ್ಸಲ ಅಗೇನ್ ನಿಮ್ಗೆ ಇನ್ನೊಂದ್ಸಲ ಗೊತ್ತಾಗ್ಲಿ ಅಂತ ಹೇಳಿ ನಾವು ತೋರಿಸ್ತಾ ಇದೀನಿ ನೋಡ್ರಿ. ಸ್ಲೈಡ್ ಮೀ ಸ್ಲೋಲಿ ಅಂತ ಇದೆ, ಹೌದಾ? ಅಲ್ಲಿ ನೋಡ್ತಾ ಇದ್ದೀರಿ, ತಾನೇ ಫಾರ್ಮ್ ಆಗ್ತಾ ಇದೆ ಅದು, ಹೌದಾ? ಕಾಣಿಸ್ತಾ ಇದೆ, ಓಕೆ, ಹೌದಾ? ಕಾಣಿಸ್ತಾ ಇದೆ, ಓಕೆ, ಡನ್. ಓಕೆ, ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಯಾವ್ದಂದ್ರ ರೆಕ್ಟ್ಯಾಂಗಲ್ ಮೀನ್ಸ್ ಆಲ್ರೆಡಿ ನಿಮ್ಗೆ ಅದನ್ನೆಲ್ಲ ನೀವೇನಾಗಿದೆ 6th ಇನ್ನು ಅಲ್ಲ 2nd 3rd ಸ್ಟ್ಯಾಂಡರ್ಡ್ ಇಂದ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುವಂತವ್ ಯಾವ್ದು ಹೇಳ್ರಿ, ರೆಕ್ಟ್ಯಾಂಗಲ್ ಮತ್ತೆ ಸ್ಕ್ವೇರ್ ಅನ್ನ ನೋಡಿರ್ತೀರಿ. ಬಟ್ ಅದರದ್ದು ಯಾವ್ಯಾವ ಪ್ರಾಪರ್ಟೀಸ್ ಅದಾವ ಅನ್ನೋದು ನಮ್ಗ ಗೊತ್ತಿರೋದಿಲ್ಲ, ಹೌದಾ? ಹಾಗಾದ್ರೆ ಫಸ್ಟ್ ಸೆಕೆಂಡ್ ಒನ್ ಏನಾಗಿದೆ ನೋಡ್ರಿ, ರೆಕ್ಟ್ಯಾಂಗಲ್, ಹೌದಾ? ರೆಕ್ಟ್ಯಾಂಗಲ್ ಮೀನ್ಸ್ ಕನ್ನಡ ಒಳಗೆ ಏನಂತ ಕರಿತೀವಿ, ರೆಕ್ಟ್ಯಾಂಗಲ್, ಹೌದಾ? ರೆಕ್ಟ್ಯಾಂಗಲ್ ಅಂದ್ರ ಆಯತ, ಹೌದಾ? ಆಯತ ಅಂತ ಕರಿತೀವಿ, ಹೌದಾ? ಕರೆಕ್ಟಾ? ಸೊ ರೆಕ್ಟ್ಯಾಂಗಲ್ ಅಂದ್ರೆ ಯಾವ ರೀತಿ ಇರ್ತೈತಿ, ನಾನು ಒಂದ್ಸಲ ಐ ಕ್ಯಾನ್ ಡ್ರಾ ದ ಪಿಕ್ಚರ್ ಆಫ್ ದಟ್ ರೆಕ್ಟ್ಯಾಂಗಲ್. ಓಕೆ, ಸೊ ಇದಕ್ಕೆ ನಾನು PQRS ಅಂತ ನಾನು ನೇಮ್ ಕೊಡ್ತೀನಿ. ಓಕೆ, PQRS. ಬಟ್ ಇದ್ರದ್ದು ಏನಾಗತ್ತ, ಪ್ರಾಪರ್ಟೀಸ್ ಏನಾಗಿದೆ, ಫಸ್ಟ್ ಪ್ರಾಪರ್ಟಿ ಇದು ಕೂಡ ಒಂದು ಸ್ಪೆಷಲ್ ಪ್ಯಾರಲೋಗ್ರಾಮ್. ಅಂದ್ರೆ ನೋಡ್ಲಿಕ್ಕೆ ನಮಗೆ ಪ್ಯಾರಲೋಗ್ರಾಮ್ ಟೈಪ್ ನೇ ಇರ್ತೈತಿ. ಇಲ್ಲಿ ಏನಾಗಿರ್ತೈತಿ, ಅಪೋಸಿಟ್ ಸೈಡ್ಸ್ ಈಕ್ವಲ್ ಆಗಿರ್ತಾವ, ಅಪೋಸಿಟ್ ಆಂಗಲ್ಸ್ ಗಳು ಕೂಡ ನಮಗ ಈಕ್ವಲ್ ಆಗಿದಾವ, ಹೌದಾ? ಸೊ ಏನಾಗಿದೆ ನೋಡ್ರಿ, ದ ಡಯಾಗ್ನಲ್ಸ್ ಆಫ್ ಅ ರೆಕ್ಟ್ಯಾಂಗ್ಯುಲರ್ ಆಫ್ ಈಕ್ವಲ್ ಲೆಂತ್. ಓಕೆ, ಸೊ ಇಲ್ಲಿ ಏನಾಗಿದ್ದಾವು, ಡಯಾಗ್ನಲ್ಸ್ ಅಂದ್ರ ಕರ್ಣಗಳು ಏನಾಗಿರ್ತಾವ ನಮ್ಗ, ಹೌದಾ? ಓಕೆ,
ಇಲ್ಲಿ ಏನಾಗಿದೆ, ಡಯಾಗ್ನಲ್ಸ್ ಏನಾಗಿದೆ, ಹೌದಾ? ಈ ಡಯಾಗ್ನಲ್ಸ್ ಏನಾಗಿದೆ, ಎರಡು ಏನಾಗಿರ್ದು ಈಕ್ವಲ್ ಲೆಂತ್ ಇರ್ತಾವಂತ. ಇಲ್ಲಿ ಎಷ್ಟ್ ಇರ್ತೈತಿ, ಇಲ್ಲಿ ಕೂಡ ಅಷ್ಟೇ ಇರ್ತೈತಿ. ಇಲ್ಲಿ ಎಷ್ಟ್ ಇರ್ತೈತಿ, ಇಲ್ಲಿ ಕೂಡ ನಮ್ಗ ಅಷ್ಟೇ ಇರ್ತೈತಿ, ಹೌದಾ? ಸೊ ಇದೇನಾಗತ್ ನಮ್ಗ rectangle ಅದ್ರ ಮೇನ್ ಪ್ರಾಪರ್ಟೀಸ್ ಏನಂದ್ರ ದ ಡಯಾಗ್ನಲ್ಸ್ ಆಫ್ ಅ rectangle are of equal length. Okay, the diagonals of a rectangle are, ಹೌದಾ? ಒಂದ್ ಸೆಕೆಂಡ್. Rectangle are of equal length. Okay, equal length. ಇಲ್ಲಿ ಏನಾಗ್ತಾವು, ಈ ಡಯಾಗ್ನಲ್ಸ್ ಅಂದ್ರ ಕರ್ಣಗಳು ಕರೆಕ್ಟ್ ಆಗಿ ನಮ್ಗೆ ಏನಾಗ್ತಾವು, ಈಕ್ವಲ್ ಲೆಂತ್ ಆಗಿರ್ತಾವು, ಸಮನಾದ ಒಂದು ಉದ್ದವನ್ನ ಹೊಂದಿರ್ತಿತ್ತಂತದ್ದು, ಹೌದಾ? ಸೊ ನಾ ಇಲ್ಲೊಂದ್ಸಲ ತೋರಿಸ್ತೇನೆ ನೋಡ್ರಿ ನಿಮ್ಗ. ಹಾ, ಇಲ್ಲಿದೆ ನೋಡ್ರಿ, ಹೌದಾ? ಕಾಣಿಸ್ತಾ ಇದೆ ಇಲ್ಲೇ? ಇಲ್ಲೇ ಆಂಗಲ್ಸ್ ಅನ್ನ ನೋಡೋಣ ಫಸ್ಟ್, ಹೌದಾ? ಆಂಗಲ್ಸ್ ಇಲ್ಲಿ ಏನಾಗಿರ್ತಾವು, ಎಲ್ಲವೂ ಕೂಡ 90 ಡಿಗ್ರಿ ಇರ್ತಾವ. ಆಲ್ ಆಂಗಲ್ಸ್ ಆರ್ ಈಕ್ವಲ್ ಇನ್ ರೆಕ್ಟ್ಯಾಂಗಲ್. ಓಕೆ, ಇಲ್ಲಿ ಕಾಣಿಸ್ತಾ ಇದೆ, ಈ ಸಿಂಬಾಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ ಇವೆರಡು ಏನಾಗಿರ್ತಾವ, ಅಷ್ಟು 90 ಡಿಗ್ರಿ ಇರ್ತಾವ, ಹೌದಾ? ಆಮೇಲೆ ಇಲ್ಲಿ ನೋಡ್ರಿ, ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್, ಹೌದಾ? ಇದು ಕೂಡ ಒಂದು ಟೈಪ್ಸ್ ಆಫ್ ಏನಾಗಿರ್ತೈತಿ ನಮ್ಗ ಪ್ಯಾರಲೋಗ್ರಾಮ್ ಆಗಿರೋದ್ರಿಂದ ಇಲ್ಲಿ ನೋಡ್ರಿ, ಇದಕ್ಕ ಇದು ಅಪೋಸಿಟ್ ಆಗಿದೆ, ಇದಕ್ಕ ಇದು ಅಪೋಸಿಟ್ ಆಗಿದೆ. ಹಾಗಾಗಿ ಇವೆರಡು ಅಪೋಸಿಟ್ ಸೈಡ್ಸ್ ಮತ್ತೆ ಇವೆರಡು ಅಪೋಸಿಟ್ ಸೈಡ್ಸ್. ಓಕೆ, ನೆಕ್ಸ್ಟ್ ನಮಗ್ ಬೇಕಾಗಿರೋದು ಈಗ ಡಯಾಗ್ನಲ್ಸ್. ಓಕೆ, ಅವ್ರು ಹೇಳಿರೋದು ಏನಾಗಿದೆ ನಮಗಿಲ್ಲಿ ಪ್ರಾಪರ್ಟೀಸ್ ಏನಾಗಿದೆ, ದ ಡಯಾಗ್ನಲ್ಸ್ ಆಫ್ ಅ ರೆಕ್ಟ್ಯಾಂಗಲ್ ಆರ್ ಈಕ್ವಲ್ ಲೆಂತ್. ಓಕೆ, ಸೊ ಈಕ್ವಲ್ ಲೆಂತ್ ಅಂದ್ರ ಈ ಏನ್ ಕರ್ಣಗಳು ಡಾಟ್ ಡಾಟ್ ಲೈನ್ ಅದಾವಲ್ಲ, ಸೊ ಇವು ಏನಾಗಿದಾವ್ ನಮ್ಗ ಇಲ್ಲಿ ಏನ್ ಕಾಣಿಸ್ತಾ ಇದೆ ನೋಡ್ರಿ, ಇಲ್ಲಿ ಇವೆರಡು ಈಕ್ವಲ್ ಲೆಂತ್ ಆಗಿರೋದ್ರಿಂದ ಕಾಣಿಸ್ತಾ ಇದೆ. ಇಲ್ಲಿ ನಂಬರ್ಸ್ ಇಲ್ಲೂ 8 ಇದೆ, ಇಲ್ಲೂ 8 ಇದೆ, ಇಲ್ಲೂ 8, ಇಲ್ಲೂ 8 ಇದೆ, ಹೌದಾ? ಸೊ ಇದು ನಾನು ಒಂದ್ ಸ್ವಲ್ಪ ನೋಡ್ರಿ ಚೇಂಜ್ ಮಾಡ್ಲಿಕ್ಕೆ ಬರೋದಿಲ್ಲ ಇದು, ಹೌದಾ? ಯಾಕಂದ್ರ ರೆಕ್ಟ್ಯಾಂಗಲ್ ಆಗಿರೋದ್ರಿಂದ, ಹೌದಾ? ಇಲ್ಲಿ ಏನಾಗಿದೆ, ಕರ್ಣಗಳು ನಮಗ ಸೇಮ್ ಆಗ್ತಾ ಇದಾವ, ಹೌದಾ? ಸೊ ಇದ್ರದ್ದು ಮೇನ್ ಪ್ರಾಪರ್ಟಿ ಏನಾಗಿದೆ, ಡಯಾಗ್ನಲ್ಸ್ ಆಫ್ ಅ ರೆಕ್ಟ್ಯಾಂಗಲ್ ಆರ್ ಈಕ್ವಲ್ ಲೆಂತ್. ಓಕೆ, ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಅಂದ್ರ ಲಾಸ್ಟ್ ಟಾಪಿಕ್, ಲಾಸ್ಟ್ ಇಲ್ಲಿ ಏನಾಗಿದೆ ಟಾಪಿಕ್ ಇದು, ಈ ಒಂದು ಚಾಪ್ಟರ್ ಅಂಡರ್ಸ್ಟ್ಯಾಂಡಿಂಗ್ ದ ಕ್ವಾಡ್ರಿಲ್ಯಾಟರಲ್ ಒಳಗ ಲಾಸ್ಟ್ ಒಂದು ಏನಂತಾರ ಸೆಷನ್ ಇದು. ಏನಂದ್ರ ಅ ಸ್ಕ್ವೇರ್. ಲಾಸ್ಟ್ನೇದ್ ಯಾವ್ದು ಹೇಳ್ರಿ, ಸ್ಕ್ವೇರ್. ಸ್ಕ್ವೇರ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಹೌದಾ? ಸ್ಕ್ವೇರ್ ಅಂದ್ರೆ ಏನಾಗಿದೆ, ದ ಡಯಾಗ್ನಲ್ಸ್ ಆಫ್ ಅ ಸ್ಕ್ವೇರ್ ಆರ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ಈಚ್ ಅದರ್. ಸ್ಕ್ವೇರ್ ಅಂದ್ರೆ ನಮ್ಗೆ ಏನಾಗತ್ತೆ ಹೇಳ್ರಿ, ಕನ್ನಡ ಒಳಗ್ ನಾವ್ ಏನಂತ ಕರಿತೀವಿ, ಚೌಕ ಅಂತ ಕರಿತೀವಿ, ಹೌದಾ? ಹೌದಾ, ಚೌಕ. ಇದಕ್ಕ ಎ ಬಿ ಸಿ ಡಿ ಅಂತ ಕೊಡ್ತೀನಿ, ಹೌದಾ? ಸ್ಕ್ವೇರ್ ಅಂತ ಇದೆ, ಹೌದಾ? ಇದಕ್ ನಾನು ಏನ್ ಮಾಡ್ತೇನೆ ಹೇಳ್ರಿ, ಈ ರೀತಿ ನಾವು ಇವು ಡಯಾಗ್ನಲ್ಸ್ ಅಂತ ಇದಾವ, ಹೌದಾ? ಇಲ್ಲಿ ಏನಾಗಿದವು, ಎಕ್ಸಾಕ್ಟ್ಲಿ ಪರ್ಪೆಂಡಿಕ್ಯುಲರ್, ಒಂದಕ್ಕೊಂದು ಅವು ಲಂಬವಾಗಿ ಅದೇನ್ ಮಾಡ್ತೈತಂತ ಅರ್ಧಸ್ಥಿತಿ ಅಥವಾ ಬೈಸೆಕ್ಟರ್ ಅಂತ ಇದೆ. ಹಾಗಾಗಿ ಅದ್ರದ್ದು ಏನಾಗಿದೆ ಇಲ್ಲಿ ಪ್ರಾಪರ್ಟೀಸು, ದ ಡಯಾಗ್ನಲ್ಸ್ ಆಫ್ ಅ ಸ್ಕ್ವೇರ್ ಆರ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ಈಚ್ ಅದರ್. ಒಂದಕ್ಕೊಂದು ಏನಾಗಿದವು ಲಂಬವಾಗಿ ಅರ್ಧಿಸ್ತದೆ ಅಂತ ಅರ್ಥ. ಓಕೆ, ಸೊ ಇದು ನಮ್ದು ಏನಾಗಿತ್ತು, ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ದ ಕ್ವಾಡ್ರಿಲ್ಯಾಟರಲ್ ಒಳಗ ಇವೆಲ್ಲ ಟಾಪಿಕ್ ಅನ್ನ ನಾವು ಕವರ್ ಮಾಡಿದ್ವಿ, ಹೌದಾ? ಸೊ ಇದು ಇಲ್ಲಿಗೆ ಈ ಪಾಠ ಮುಗೀತು. ಇದ್ರ ಜೊತೆಗೆ ನಮಗ ಒಂದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಕೇಳ್ತೀನಿ. ಅಂದ್ರೆ ನೀವು ಇಷ್ಟೊತ್ತವರೆಗೂ ಏನ್ ಕಲಿತ್ರಿ ಅದ್ರ ಮೇಲೆನೆ ಇರ್ತಾವು. ಅದ್ರ ಜೊತೆಗೆ ಇದೊಂದು ಸ್ಕ್ವೇರ್ ಕೂಡ ನಿಮ್ಗೆ ಇಲ್ಲೊಂದು ಸಿಮ್ಯುಲೇಷನ್ ಕೊಟ್ಟು ತೋರಿಸ್ತೇನೆ ನೋಡ್ರಿ. ಸ್ಕ್ವೇರ್ ಅಂದ್ರೆ ಯಾವ ರೀತಿ ಇರ್ತೈತಿ, ಹೌದಾ? ಅವ್ರು ಹೇಳಿರ್ತಕ್ಕಂಥ ಪ್ರಾಪರ್ಟೀಸ್ ಏನ್ ಇದಾವ ಇಲ್ಲೇ, ಹೌದಾ? ನೋಡೋಣ, ಹೌದಾ? ದಿಸ್ ಇಸ್ ದ ಸ್ಕ್ವೇರ್. ಓಕೆ, ಇಲ್ಲಿ ಏನಾಗಿದೆ, ಪರ್ಪೆಂಡಿಕ್ಯುಲರ್ ಟು, ಅಲ್ಲಿ ಏನಾಗಿದೆ, ದ ಡಯಾಗ್ನಲ್ಸ್ ಆಫ್ ಅ ಸ್ಕ್ವೇರ್ ಆರ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ಈಚ್ ಅದರ್. ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ಇಲ್ಲೊಂದು ಸಿಂಬಾಲು, ಪರ್ಪೆಂಡಿಕ್ಯುಲರ್ ಮೀನ್ಸ್ ಲಂಬ ಅಂತ ಅರ್ಥ ಆಗತ್ತೆ, ಹೌದಾ? ಇಲ್ಲಿ ಏನಾಗಿದೆ, ಎಲ್ಲಾ ಸೈಡ್ಸ್ ಗಳು ಈಕ್ವಲ್ ಆಗಿದಾವ್, 11.3 11.3. ಓಕೆ, ಆಮೇಲೆ ಏನಾಗಿದೆ, ಡಯಾಗ್ನಲ್ಸ್ ಈಕ್ವಲ್ ಆಗಿದಾವ್ ಬಟ್ ಪರ್ಪೆಂಡಿಕ್ಯುಲರ್ ಆಗಿದಾವ್. ಜಸ್ಟ್ ಡಯಾಗ್ರಾಮ್ ನೋಡಿದ್ರೆ ನಮ್ಗ ಗೊತ್ತಾಗ್ತೈತಿ, ಹೌದಾ?
ನೋಡ್ಬೋದು. ನಾವ್ ಇದನ್ನ ಸಣ್ಣದು ಮಾಡ್ಬೋದು. ನೀವ್ ಎಷ್ಟೇ ಸಣ್ಣ ಮಾಡ್ರಿ ಅದೇನಾಗಿರ್ತೈತಿ ಕಾಣಿಸ್ತಾ ಇದೆ. ಆಟೋಮೆಟಿಕ್ಲಿ ಅದರದ್ದು ಸೈಡ್ಸ್ ಗಳೆಲ್ಲ ಈಕ್ವಲ್ ಆಗಿರ್ತಾವ, ಡಯಾಗ್ನಲ್ಸ್ ಈಕ್ವಲ್ ಆಗಿರ್ತಾವ. ಹೌದಾ? ಕಾಣಿಸ್ತಾ ಇದೆ. ಇಷ್ಟು ದೊಡ್ಡದನ್ನ ನಾವು ಕೂಡ ಮಾಡ್ಬೋದು. ಕರೆಕ್ಟಾ? ಕಾಣಿಸ್ತಾ ಇದೆ. ಇದು ಒಂದು ನಮ್ದು ಸ್ಕ್ವೇರ್. ಓಕೆ, ಸೊ ಇದು ನಮ್ಮ ಏನಾಗಿತ್ತು, ಇದೊಂದು ಅಂಡರ್ಸ್ಟ್ಯಾಂಡಿಂಗ್ ದ ಕ್ವಾಡ್ರಿಲ್ಯಾಟ್ರಲ್ ಅನ್ನೋ ಒಂದು ಟಾಪಿಕ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದ್ರೊಳಗ ಒಂದಿಷ್ಟು ಎಕ್ಸಸೈಸ್ ಅದಾವು. ಲಾಸ್ಟ್ ಅವು ಎಷ್ಟದಾವ್, ಜಸ್ಟ್ ಟ್ರೂ ಆರ್ ಫಾಲ್ಸ್ ಅನ್ನೋದನ್ನ ಟಿಕ್ ಮಾಡ್ಬೇಕು ನೀವು. ಅದನ್ನ ನೀವೇ ಮಾಡ್ರಿ. ಈಗ ನಾವು ಇದೇ ಒಂದು ಪಾಠದ ಮೇಲೆ ನಿಮ್ಗ MCQ ಟೆಸ್ಟ್ ಅನ್ನ ನಾನು ತಗೊಳ್ತಾ ಇದ್ದೀನಿ. ನೀವು ಇಷ್ಟೊತ್ತವರೆಗೂ ಏನ್ ಕಲಿತ್ರಿ ಅದರ ಮೇಲೆ ನಮಗ ಆನ್ಸರ್ ಅನ್ನ ಕೊಡ್ಬೋದು. ಹೌದಾ? ಸ್ಟಾರ್ಟ್ ಮಾಡೋಣ. ಲೆಟ್ ಅಸ್ ಸ್ಟಾರ್ಟ್ ಅವರ್ MCQ ಟೆಸ್ಟ್. ಓಕೆ, ಸೊ ಫಸ್ಟ್ ಒನ್. ಓಕೆ, ಹೌದಾ? ಇಲ್ಲಿ ನೋಡ್ರಿ, ಕಾಣಿಸ್ತಾ ಇದೆ. ವಿದ್ಯಾಶಕ್ತಿ ಆನ್ಲೈನ್ MCQ ಟೆಸ್ಟ್. ಓಕೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಟೆಸ್ಟ್, ಕ್ಲಾಸ್ 8th, ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್. ಹೌದಾ? ಎಲ್ರು ರೆಡಿ ಇದೀರಲ್ಲ? ಸ್ವಲ್ಪ ನೀವ್ ಏನೇನ್ ಕಲ್ತಿರಲ್ಲ ಅದ್ರ ಮೇಲೆನೆ ಇವು ಕ್ವಶನ್ಸ್, ಬಹಳ ಈಸಿ ಕ್ವಶನ್ಸ್ ಅದಾವು. ಕ್ವಶನ್ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಹೌದಾ? ಫಸ್ಟ್ ಕ್ವಶನ್ ಐ ಕ್ಯಾನ್ ರೀಡ್. ಒನ್ ಸೆಕೆಂಡ್. Which of the following is not a quadrilateral? ಹೌದಾ? Which of the following is not a quadrilateral? Okay. Option A, square. Option B, rectangle. Option C, triangle. Option D, parallelogram. ಹೌದಾ? ಸೊ ಅದ್ರೊಳಗೆ ನಾನು ಒಂದ್ಸಲ ಕನ್ನಡ ಒಳಗೆ ಎಕ್ಸ್ಪ್ಲೇನ್ ಮಾಡ್ಬೋದಾ ನಿಮಗ? ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಕ್ವಾಡ್ರಿಲ್ಯಾಟ್ರಲ್. ಈ ಕೆಳಗಿನವುಗಳಲ್ಲಿ ಯಾವುದು ನಮ್ಗೆ ಏನಾಗಿರ್ತೈತಿ, ಚತುರ್ಭುಜ ಅಲ್ಲ ಅಂತ ಕೇಳ್ತಾ ಇದ್ದಾರೆ ಅವ್ರು ಕ್ವಶನ್. ಕನ್ನಡ ಒಳಗೆ ಹೇಳಿದ್ಮೇಲೆ ಅರ್ಥ ಆಯ್ತು. ಇದ್ರೊಳಗ ಈ ಕೆಳಗಿನವುಗಳಲ್ಲಿ ಯಾವುದು ಚತುರ್ಭುಜ ಅಲ್ಲ? ಹೌದಾ? ಫಸ್ಟ್ ಚೌಕ, ಸೆಕೆಂಡ್ ಒನ್ ಆಯತ, ಥರ್ಡ್ ಒನ್ ತ್ರಿಭುಜ, ಫೋರ್ತ್ ಒನ್ ಸಮಾಂತರ ಚತುರ್ಭುಜ. ಹಾಗಾದ್ರೆ ನಮ್ಮ ಆನ್ಸರ್ ಏನಾಗತ್ ನೋಡ್ರಿ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಕ್ವಾಡ್ರಿಲ್ಯಾಟ್ರಲ್. ಮೀನ್ಸ್ ಇಲ್ಲೇ ನೋಡ್ರಿ, ಸ್ಕ್ವೇರ್ ಅನ್ನೋದು ಕ್ವಾಡ್ರಿಲ್ಯಾಟ್ರಲ್ ಆಗತ್ತ, ರೆಕ್ಟ್ಯಾಂಗಲ್ ಆಗತ್ತ, ಪ್ಯಾರಲೋಗ್ರಾಮ್ ಆಗತ್ತ, ಟ್ರಯಾಂಗಲ್ ತ್ರಿಭುಜ. ಹೌದಾ? ತ್ರಿಭುಜ ಅಂದ್ಮೇಲೆ ಅದು ಮೂರೇ ಬಾಹುಗಳಿರೋದ್ರಿಂದ ದಿಸ್ ಇಸ್ ನಾಟ್ ದ quadrilateral. So option C is the right answer for this question. Okay, next question hogona. Next question. Which quadrilateral has two pairs of adjacent sides equal and its diagonals intersect at 90 degrees? ಇದನ್ನ ಇವತ್ತು ಕ್ಲಾಸ್ ಒಳಗೆ ಹೇಳಿಲ್ಲ, ಇದ್ರ ಹಿಂದಿನ ಕ್ಲಾಸ್ ಒಳಗೆ ಹೇಳಿದೆ ನಾನು. ಹೌದಾ? Which quadrilateral has two pairs of adjacent sides equal and its diagonals intersect at 90 degree? Option A, square. Option B, kite. Option C, rhombus. Option D, rectangle ಅಂತ ಇದೆ. ಅಂದ್ರ ಒಂದ್ಸಲ ಕನ್ನಡ ಒಳಗೆ ಹೇಳಿ ನಾನು. ಅಂದ್ರ ಪಾರ್ಶ್ವ ಬಾಹುಗಳು ಎರಡು ಜೊತೆ, ಅಂದ್ರೆ ಎರಡು ಜೊತೆ ಪಾರ್ಶ್ವ ಬಾಹುಗಳು ಈಕ್ವಲ್ ಆಗಿರ್ತಾವು. ಪಾರ್ಶ್ವ ಬಾಹುಗಳಂದ್ರ ಆಜು ಬಾಜು ಇರ್ತಕ್ಕಂಥ ಒಂದು ಬಾಹುಗಳು ಅಂತ ನಾವು ಹೇಳ್ಬೋದು. ಹೌದಾ? ಪಾರ್ಶ್ವ ಬಾಹುಗಳು ಎರಡು ಜೊತೆ ಈಕ್ವಲ್ ಆಗಿರುವಂತಹ ಒಂದು ಚಿತ್ರ ಯಾವ್ದು ಹೇಳ್ರಿ? ಸ್ಕ್ವೇರ್, ಕೈಟ್, ರೋಂಬಸ್, ರೆಕ್ಟ್ಯಾಂಗಲ್. ಕನ್ನಡ ಒಳಗ ಸ್ಕ್ವೇರ್ ಅಂದ್ರ ಚೌಕ, ಕೈಟ್ ಅಂದ್ರ ಪತಂಗ, ರೋಂಬಸ್ ಅಂದ್ರ ವಜ್ರಾಕೃತಿ, ರೆಕ್ಟ್ಯಾಂಗಲ್ ಅಂದ್ರ ಆಯತ. ದೇರ್ ಫೋರ್ ಇಲ್ಲಿ ನಮ್ಗೆ ಆನ್ಸರ್ ಏನಾಗತ್ ನೋಡ್ರಿ, ಎಕ್ಸಾಕ್ಟ್ಲಿ ಕೈಟ್ ಇಸ್ ದ ಆನ್ಸರ್. ದೇರ್ ಫೋರ್ ಆಪ್ಷನ್ ಬಿ ಇಸ್ ದ right answer. Next. Which of the following is a regular quadrilateral? Which of the following is a regular quadrilateral? Third question ಏನಿದೆ? ಕ್ವಶನ್ ಏನಿದೆ ಒಂದ್ಸಲ ಹೇಳಿ. ನಿಯಮಿತ ಚತುರ್ಭುಜ ಯಾವುದು ಅಂತ ಕೇಳ್ತಾ ಇದ್ದಾರೋ. ಕನ್ನಡ ಒಳಗ ಹೇಳೋದಾದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ನಿಯಮಿತ ಚತುರ್ಭುಜ? Question is, which of the following is a regular quadrilateral? ಹೌದಾ? Option A, square. Option B, trapezium. Option C, kite. Option D, rectangle. Regular quadrilateral ಅಂದ್ರ regular means ಏನಾಗಿತ್ತು? All angles are equal, all angles are equal and all sides are
equal, then we can call it as a regular polygon or regular quadrilateral ಅಂತ ಕರಿತೀವಿ. ಹಾಗಾಗಿ ಆಪ್ಷನ್ A is the right answer, that is square. Okay, next. What is the sum of the interior angles of a quadrilateral? What is the sum of the interior angles of a quadrilateral? ಕನ್ನಡ ಒಳಗೆ ಹೇಳ್ಬೋದು, ಒಂದು ಚತುರ್ಭುಜದ ಒಳಕೋನಗಳ ಮೊತ್ತ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಹೌದಾ? ವಾಟ್ ಈಸ್ ದ ಸಮ್ ಆಫ್ ದ ಇಂಟೀರಿಯರ್ ಆಂಗಲ್ಸ್ ಆಫ್ ಅ ಕ್ವಾಡ್ರಿಲ್ಯಾಟ್ರಲ್? ಓಕೆ, ಆಪ್ಷನ್ ಎ 180 ಡಿಗ್ರಿ, ಆಪ್ಷನ್ ಬಿ 360 ಡಿಗ್ರಿ, ಆಪ್ಷನ್ ಸಿ 540 ಡಿಗ್ರಿ, ಆಪ್ಷನ್ ಡಿ 720 ಡಿಗ್ರಿ. ಗೆಸ್ ಮಾಡ್ರಿ, ಈಸಿ ಕ್ವಶನ್ ಇದೆ ನಿಮಗಿದು. ವಾಟ್ ಈಸ್ ದ ಸಮ್ ಆಫ್ ದ ಇಂಟೀರಿಯರ್ ಆಂಗಲ್ಸ್ ಆಫ್ ಅ ಕ್ವಾಡ್ರಿಲ್ಯಾಟ್ರಲ್? ಹೌದಾ? ಒಂದು ಚತುರ್ಭುಜದ 4 ಒಳಕೋನಗಳ ಮೊತ್ತ ಎಷ್ಟಿರ್ತೈತಿ? ಎಷ್ಟಿರ್ತೈತಿ? ಎಕ್ಸಾಕ್ಟ್ಲಿ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬಿ ಆನ್ಸರ್ ಎಲ್ಲರಿಗೂ ಕ್ಲಾಪ್ಸ್. ನೆಕ್ಸ್ಟ್, a parallelogram with one angle of 90 degrees. ಹೌದಾ? A parallelogram with one angle of 90 degrees. Option A rhombus, option B trapezium, option C rectangle, option D square ಅಂತ ಇದೆ. ಹೌದಾ? ಅಲ್ಲಿ ಏನಾಗಿದೆ ನಿಮಗೆ ಹೇಳಿದ್ದೆ ನಾನು, ಆ ಒಂದು ರೆಕ್ಟ್ಯಾಂಗಲ್ ಅನ್ನೋದು ನಮ್ಗೆ ಏನಾಗತ್ತೆ ಹೇಳ್ರಿ, ಎಕ್ಸಾಕ್ಟ್ಲಿ ಅದು ಪರ್ಪೆಂಡಿಕ್ಯುಲರ್ ಅಲ್ಲಿ ಏನಾಗಿರ್ತೈತಿ, ಆಂಗಲ್ 90 ಡಿಗ್ರಿ ಅಂತ ಬರ್ತಿತ್ತು ನಮ್ಗ. ಹಾಗಾಗಿ ಒಂದು 90 ಡಿಗ್ರಿಯ ಒಂದು ಕೋನ ಇರುವಂತಹ ಒಂದು ಸಮಾಂತರ ಚತುರ್ಭುಜ. ಹೌದಾ? ಹಾಗಾದ್ರೆ ಆಪ್ಷನ್ ಎ ನಮ್ಗಿಲ್ಲೇ ಇದಕ್ಕೆ ಆನ್ಸರು ರೆಕ್ಟ್ಯಾಂಗಲ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, what is the minimum number of sides of a polygon can have? What is the minimum number of sides a polygon can have? ಅಂದ್ರೆ ಇದನ್ನ ಆಲ್ರೆಡಿ ನಾನು ಪ್ರೀವಿಯಸ್ ಕ್ಲಾಸ್ ಒಳಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಟ್ಲೀಸ್ಟ್ ಕಡಿಮೆ ನಂಬರ್ಸ್ ಗಳ ಬಾಹುಗಳನ್ನ ಹೊಂದಿರತಕ್ಕಂತ ಬಹುಭುಜ ಎಷ್ಟಿರ್ತೈತಿ? ಎಷ್ಟು ಬಾಹುಗಳನ್ನ, ಕಡಿಮೆ ಅಂದ್ರು ಎಷ್ಟು ಬಾಹುಗಳನ್ನ ನಾವು ಎಲ್ಲಿವರೆಗೂ ಕಲ್ತಿದ್ವಿ ಹೇಳ್ರಿ? ಅಪ್ ಟು ಫ್ರಮ್ ಟ್ರಯಾಂಗಲ್ ಟು ಡೆಕಾಗಾನ್ ವರೆಗೂ ಕಲ್ತಿದ್ವಿ. ಹೌದಾ? ಸೊ ಹಾಗಾದ್ರೆ ಮಿನಿಮಮ್ ನಂಬರ್ಸ್ ಗಳಿರ್ತಕ್ಕಂತ ಒಂದು ಬಹುಭುಜ. ಹೌದಾ? ವಾಟ್ ಈಸ್ ದ ಮಿನಿಮಮ್? ಕಡಿಮೆ ಅಂದ್ರೆ ಎಷ್ಟು ಒಂದು ಬಾಹುಗಳ ಪಾಲಿಗಾನ್ ನಮಗ ಸಿಕ್ತೈತಿ ಹೇಳ್ರಿ? ಸ್ಟಾರ್ಟಿಂಗ್ ಎಲ್ಲಿ ಮಾಡಿದ್ವಿ ಹೇಳ್ರಿ? ನಾವು 3 ಬಾಹುಗಳು ಇದಾವ. ಹೌದಲ್ಲ? ಹಾಗಾಗಿ ವಾಟ್ ಈಸ್ ದ ಮಿನಿಮಮ್ ನಂಬರ್ ಆಫ್ ಸೈಡ್ಸ್ ಪಾಲಿಗಾನ್ ಕ್ಯಾನ್ ಹ್ಯಾವ್? ಸೊ ಆಪ್ಷನ್ ಎ 2, ಆಪ್ಷನ್ ಬಿ 3, ಆಪ್ಷನ್ ಸಿ 4, ಆಪ್ಷನ್ ಡಿ 5. Therefore, ಅಲ್ಲೇ ನಾವು ತ್ರಿಭುಜದಿಂದ ಸ್ಟಾರ್ಟ್ ಮಾಡಿರೋದು. ಇಲ್ಲಿ ಏನಾಗಿದೆ? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಂತ ಇದೆ. ಹೌದಾ? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕಡಿಮೆ ಅಂದ್ರು 3 ಬಾಹುಗಳು ಅಥವಾ 3 ಸೈಡ್ಸ್ ಗಳನ್ನದು ಒಂದು ಬಹುಭುಜವದು ಅದು ಹೊಂದಿರ್ತೈತಿ. ಹೌದಾ? ನೆಕ್ಸ್ಟ್, quadrilateral with one pair of parallel side is called. Okay, a quadrilateral with only one pair of parallel sides is called. ಅಂದ್ರ ಒಂದು ಚತುರ್ಭುಜ ಏನಾಗಿರ್ತೈತಿ, ಒಂದೇ ಒಂದು ಜೊತೆಯ ಒಂದು ಸಮಾಂತರ ಬಾಹುಗಳನ್ನ ಹೊಂದಿರ್ತೈತಿ. ಹೌದಾ? ಕನ್ನಡ ಒಳಗೆ ಎಕ್ಸ್ಪ್ಲೇನ್ ಮಾಡೋದು ಏನಂದ್ರ, ಅಂದ್ರ ಒಂದು ಚತುರ್ಭುಜ ಏನಾಗಿರ್ತೈತಿ, ಒಂದೇ ಒಂದು ಸಮಾಂತರ ಬಾಹುಗಳನ್ನ ಜೋಡಿಯನ್ನ ಹೊಂದಿರ್ತೈತಿ. A quadrilateral with only one pair of parallel sides is called option A square, option B trapezium, option C kite, option D parallelogram ಇದೆ. ಹಾಗಾದ್ರೆ ಒಂದು ಜೊತೆಯ ಪ್ಯಾರಲಲ್ ಅಂದ್ರ ಸಮಾಂತರ ಸೈಡ್ ಗಳನ್ನ ಬಾಹುಗಳನ್ನ ಹೊಂದಿರತಕ್ಕಂತ ಒಂದು ಚತುರ್ಭುಜ ಯಾವುದು ಅಂದ್ರೆ ನಮ್ಗ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಟ್ರಾಪಿಜಿಯಂ. ಓಕೆ, ನೆಕ್ಸ್ಟ್. ಇಫ್ ನೆಕ್ಸ್ಟ್ ಕ್ವಶನ್ ನೋಡ್ರಿ, if angle A and angle C are opposite angles of a parallelogram, then ಹೌದಾ? ಅಲ್ಲೇ ಕೋನ್ ಎ ಮತ್ತು ಕೋನ್ ಸಿ ಗಳು ಒಂದು ಸಮಾಂತರ ಚತುರ್ಭುಜದ ಅಪೋಸಿಟ್ ಆಂಗಲ್ಸ್ ಅಂದ್ರ ಅಭಿಮುಖ ಕೋನಗಳು ಆದು ಅಂದ್ರ ಅಲ್ಲಿ ಏನಾಗಿದೆ?
Option angle A is greater than C. Angle A equal to angle C. Angle A is less than C. Option D, none of the above ಅಂತ ಇದೆ. ಮೇಲಿನ ಯಾವುದೂ ಅಲ್ಲ. ಅಲ್ಲಿ ಏನ್ ಅಪೋಸಿಟ್ ಆಂಗಲ್ಸ್ ಗಳು ಏನಾಗಿರ್ತಾವ ನಮಗ ಪ್ಯಾರಲೋಗ್ರಾಮ್ ಒಳಗ ಈಕ್ವಲ್ ಆಗಿರ್ತಾವು. ಫೋರ್ ಆಪ್ಷನ್ is right answer for this question. Okay, next. If angle A and angle B are two adjacent angle of a parallelogram, ಅಂದ್ರ ಪಾರ್ಶ್ವ ಬಾಹುಗಳಾಗಿರ್ತಾವು. ಹೌದಾ? ಹಾಗಾದ್ರೆ ಅಲ್ಲಿ ಆಂಗಲ್ ಎ ಇಸ್ ಈಕ್ವಲ್ ಟು 70 ಡಿಗ್ರಿ ಆದ್ರೆ ಅಲ್ಲೇನಾಗತ್ತ ಆಂಗಲ್ ಬಿ ಎಷ್ಟಾಗತ್ ನೋಡ್ರಿ, ಅದೇನಾಗಿರ್ತದೆ ನಮಗ 180ಗೆ ನಿಯರ್ ಆಗಿರ್ಬೇಕು. ಅಲ್ಲೇನಾಗಿದೆ ಆಪ್ಷನ್ ಎ 70 ಡಿಗ್ರಿ, ಆಪ್ಷನ್ ಬಿ 90, ಆಪ್ಷನ್ ಸಿ 110, ಆಪ್ಷನ್ ಡಿ 180 ಅಂತ ಆಗಿದೆ. 70ಗೆ ಅದನ್ನ ಇನ್ನು ಎಷ್ಟನ್ನ ಆಡ್ ಮಾಡ್ಬೇಕು ಹೇಳ್ರಿ? ಹಾಗಾದ್ರೆ 180 ಆಗ್ಲಿಕ್ಕೆ 110. ಹಾಗಾದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, which of the following is not a regular polygon? ಹೌದಾ? ರೆಗ್ಯುಲರ್ ಪಾಲಿಗಾನ್ ಅಲ್ಲದೆ ಇರುವಂತಹ ಒಂದು ಬಹುಭುಜ ಯಾವುದು? ಆಪ್ಷನ್ ಎ ಸ್ಕ್ವೇರ್, ಆಪ್ಷನ್ ಬಿ ಇಕ್ವಿಲ್ಯಾಟರಲ್ ಟ್ರಯಾಂಗಲ್, ಆಪ್ಷನ್ ಸಿ ರೆಕ್ಟಾಂಗಲ್, ಆಪ್ಷನ್ ಡಿ ರೆಗ್ಯುಲರ್ ಹೆಕ್ಸಾಗಾನ್ ಅಂತ ಇದೆ. ಹೌದಾ? ಅಲ್ಲಿ ನೋಡ್ರಿ, ಸ್ಕ್ವೇರ್, ಇಕ್ವಿಲ್ಯಾಟರಲ್ ಟ್ರಯಾಂಗಲ್ ಮತ್ತೆ ರೆಗ್ಯುಲರ್ ಹೆಕ್ಸಾಗಾನ್ ಏನಾದ್ವು? ಎಲ್ಲವೂ ರೆಗ್ಯುಲರ್ ಅದು. ಅಲ್ಲಿ ನಮಗ್ ಡೈರೆಕ್ಟ್ ಕ್ವಶನ್ ಗೆ ಆನ್ಸರ್ ಸಿಗ್ತಾ ಇದೆ. therefore option C is the right answer, rectangle. Okay, so this is the our MCQ test, online MCQ test. ಇದರ ಜೊತೆಗೆ ಈ ಒಂದು ಟಾಪಿಕ್ ಅನ್ನ ಕೂಡ ನಾನು ಮುಗಿಸಿದೆ. ಯಾವ್ದಂದ್ರ ಅಂಡರ್ಸ್ಟ್ಯಾಂಡಿಂಗ್ ದ ಕ್ವಾಡ್ರಿಲ್ಯಾಟರಲ್. ಸೊ ಈ ಒಂದು ಟಾಪಿಕ್ ನಿಮ್ಗ ಇದರದ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣಂತ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾರ್ಥಿ. ಥ್ಯಾಂಕ್ ಯು ಒನ್ಸ್ ಅಗೇನ್.